ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಸ್ವೀಟ್ ಪೊಂಗಲ್. ಅದಕ್ಕೆ ಹಾಫ್ ಗ್ಲಾಸ್ ರೈಸ್ ಮತ್ತು ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ. ಇದನ್ನು ತೊಳೆದು ಇದಕ್ಕೆ ನೀರು ಮತ್ತು ಹಾಲು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಬೇಯಬೇಕಲ್ಲ, 1-2 ವಿಸಲ್ ಬಿಟ್ಕೊಂಡ್ರೆ ಸಾಕು ಇದನ್ನು. ಆಮೇಲೆ ಇದನ್ನು ಯಾವ ಥರ ಬೆಲ್ಲ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹೆಂಗೆ ಕೊಡಬೇಕು ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ನೀರು ಸೇರಿಸಿದ್ದೀನಿ. ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ. ಒಂದು ಗ್ಲಾಸ್ ಹಾಲು ಸೇರಿಸೋಣ. ಹಾಲನ್ನ ಸೇರಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡೋಣ. ಇದು ಸೇಮ್ ಟೆಂಪಲಲ್ಲಿ ಕೊಡ್ತಾರಲ್ವ ಪ್ರಸಾದ, ಅದೇ ಥರ ಟೇಸ್ಟ್ ಬರುತ್ತೆ. ಸ್ಕಿಪ್ ಮಾಡಿದೆ ನೋಡಿ. ನಾನಿಲ್ಲಿ ಗೀಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಒಣ ದ್ರಾಕ್ಷಿ, ಗೋಡಂಬಿ, 3 ಲವಂಗನೂ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. 2 ಏಲಕ್ಕಿ ಪುಡಿ ಮಾಡಿಕೊಂಡಿದ್ದೀನಿ ಕುಟ್ಟಿ. ಇಲ್ಲಿ ಈ ಥರ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ, ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಕರಗಿಸಾದ್ಮೇಲೆ ಅನ್ನಕ್ಕೆ ಸೇರಿಸ್ಕೊಬೇಕು. ಇಷ್ಟು ಸ್ವೀಟ್ ಸರಿ ಹೋಗುತ್ತೆ. ಇಲ್ಲಿ ನಾನು ಗೀ ತೊಗೊಂಡಿದ್ದೀನಿ. ಎಷ್ಟು ವೈಟಾಗಿದೆ ನೋಡಿ. ಇಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಗೀ ಹಾಕಿದ್ದೀನಿ, ಅದನ್ನೆಲ್ಲ ಫ್ರೈ ಮಾಡೋಕ್ಕೆ. ನೋಡಿ, ಬಾಣಲಿಯಲ್ಲಿ ಸ್ವಲ್ಪ ಗೀ ಬಿಟ್ಕೊಳ್ತಾ ಇದೆ. ಸ್ವಲ್ಪ ಹೀಟ್ ಆದಮೇಲೆ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಸೇರಿಸೋಣ. ಲವಂಗ ಹಾಕಿದ್ದೀನಿ ಫಸ್ಟ್, ಆಮೇಲೆ ಕೊಬ್ಬರಿ ಹಾಕೋಣ, ಹಸಿ ಕೊಬ್ಬರಿ. ಇದು ಸ್ವಲ್ಪ ಫ್ರೈ ಆಗಿದ ನಂತರ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು.
ಈಗ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಸೇರಿಸಿದ್ದೀನಿ. ಫ್ರೈ ಮಾಡೋಣ. ಇಷ್ಟು ಮಟ್ಟಿಗೆ ಫ್ರೈ ಆದರೆ ಸಾಕು. ಈಗ ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಬೆಲ್ಲನ ಕರಗಿಸ್ಬೇಕು. ನಾನೇನು ಬೆಲ್ಲ ಪುಡಿನೇ ಮಾಡಿಲ್ಲ. ಓಕೆ, ಇಲ್ಲಿ ಕುಟ್ಟಿರೋ ಬೆಲ್ಲ ಕರಗಿಸ್ತಾ ಇದ್ದೀನಿ. ಕರಗ್ತಾ ಇದೆ, ನಾನೇನು ಕರಗಿಸ್ತಿಲ್ಲ. ಇಲ್ಲಿ ನೋಡಿ ರೈಸ್ ರೆಡಿಯಾಗಿದೆ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಬೆಲ್ಲ ನೀರು ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡೋಣ. ಬೆಲ್ಲ ಎಲ್ಲ ಕರಗೋಗ್ಬಿಟ್ಟಿದೆ. ಫುಲ್ ನೋಡಿ ಕುದಿ ಬರ್ತದೆ ಎಲ್ಲ ಮೇಲೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನಕ್ಕೆ ಸೇರಿಸ್ಕೊಂಬಿಡೋಣ ಇದನ್ನು. ಇಲ್ಲಿ ಗೀಯಲ್ಲಿ ಫ್ರೈ ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಕರಗಿಸಿರೋ ಬೆಲ್ಲನ ಅನ್ನಕ್ಕೆ ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಈ ಥರ ಇಕ್ಕಬೇಕು. ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ರೈಸಿಗೆ. ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿನ ಸಮೇತ ಹಾಕಿದ್ದೀನಿ. ಈಗ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ತುಪ್ಪದಲ್ಲಿ ಅದನ್ನು ಸಮೇತ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಕೊಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಸರ್ವ್ ಮಾಡಿದ್ದೀನಿ. ದೇವ್ರ ಹತ್ರ ಇಕ್ಕಕ್ಕೆ ಸ್ವೀಟ್ ಪೊಂಗಲ್. ಯಾವ ದೇವ್ರಿಗೆ ಗೊತ್ತಾ? ವೆಂಕಟರಮಣ ಸ್ವಾಮಿಗೆ. ಸೊ ಇದನ್ನು ದೇವ್ರ ಹತ್ರ ಇಕ್ಕೆ ಬರೋಣ. ಈ ವಿಡಿಯೋ ಯಾರೆಲ್ಲ ನೋಡಿದಾರೋ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. Bye.